ಹಲೋ ನಮಸ್ಕಾರ, ಅನೀಶ್ ಮುನ್ನ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಹೇಳ್ತಾ. ಸೊ ಮತ್ತೆ ಹೊಸ ಬ್ಲಾಗ್. ಸೊ ನಾನಿವತ್ತು ನನ್ನ ಫ್ರೆಂಡ್ ಮನೋಜ್ ಅಣ್ಣನ ಮದುವೆ ಹೊರಟಿದ್ದೀನಿ. ಸೊ ಇವಾಗ ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಟಿ ನರಸೀಪುರಕ್ಕೆ ಹೋಗ್ಬೇಕು. ಸೊ ಟಿ ನರಸೀಪುರಲ್ಲಿ ಸಂಜೆ ಮದುವೆ ಇರೋದು, ಸಂಜೆ ರಿಸೆಪ್ಷನು. ಸೊ ಇವಾಗ ಆನ್ ದ ವೇ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಸಂಜೆ 7 ಗಂಟೆಗೆ ನಾವು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಆನ್ ದ ವೇ ಮನೆಯಿಂದ ಹೊರಟಿದ್ದೀನಿ. ಸೊ ಹೋಗೋಣ. ಆ್ಯಂಡ್ ಸೊ ಮನೆಯಲ್ಲೂ ಬ್ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಡೈರೆಕ್ಟ್ ನಿಮಗೆ ನಾನು ನರಸೀಪುರದಲ್ಲೇ ಸಿಗ್ತೀನಿ. ಸೊ ಡೈರೆಕ್ಟು ನರಸೀಪುರ ರೀಚ್ ಆಗಿ ಸೊ ಅಲ್ಲಿ ಬರ್ತಾನೆ ನನ್ನ ಫ್ರೆಂಡ್ ಮನೋಜು. ಸೊ ಅವನ ಜೊತೆ ಹೋಗಿ ಸೊ ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ಏನಿದೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸಿ ಸೊ ಸಂಜೆ ಚೌಟ್ರಿ ಕಡೆ ಹೋಗೋದು. ಸೊ ಫೈನಲಿ ಬಂದೆ. ಸೊ ಪಿಕ್ ಮಾಡ್ಕೊಂಡೆ. ಸೊ ಎಂಡ್ ಮೂಮೆಂಟ್ ಪ್ರಿಪ್ರೇಷನು. ಸೊ ಹುಡುಗ ಇನ್ನೂ ಶೂಸ್ ತಗೊಂಡಿಲ್ಲ. ಈಗ ಒಂದು ಶೂ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ತಗೊಂಡು ಹೋಗೋಣ. ಒಂದಿಷ್ಟು ಫೈನಲ್ ಶಾಪಿಂಗ್ ಮುಗಿಸಿ ಇವಾಗ ಮನೆ ಕಡೆ ಹೊರಡ್ತಿದ್ದೀವಿ. ಬನ್ನಿ ಹೋಗೋದ. ಸೊ ಬಿಸಿ ಬಿಸಿ ಬಜ್ಜಿ ರೆಡಿ ಆಗೈತೆ. ಇವಾಗ ತಾನೇ ಚೌಟ್ರಿಗೆ ಬಂದು ತಿಂತಾ ಇದ್ದೀವಿ. ಚಿರಾಂತನವ್ರು ಬಂದವ್ರೆ. ಫುಲ್ ಎಲ್ಲ ಉಸ್ತುವಾರಿ. ನರಸೀಪುರದಲ್ಲಿ ಯಾವುದೇ ಮದುವೆ ಆದರೂ ಚಿರಾಂತನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ತಾನೇ ಚೌಟ್ರಿ ಒಳಗೆ ಬಂದಿದ್ದೀವಿ. ಸೊ ಬ್ಯಾಕ್ ಡ್ರಾಪಲ್ಲಿ ಡೆಕೋರೇಷನ್ ನೋಡ್ಬೋದು. ಸೊ ಜನ ಯಾರೂ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಹೆಚ್ಚು ಕಡಿಮೆ 5:30 6 ಗಂಟೆ ಹತ್ರ ಆಗಿದೆ. ಸೊ 7:30 8 ಗಂಟೆ ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಗೋದು. ಸೊ ಕಂಪ್ಲೀಟ್ ಸೆಟಪ್ ಮಾಡ್ತಾ ಇದ್ದಾರೆ ಇವಾಗ. ಸೊ ನೋಡ್ಬೋದು. ಸೊ ಬನ್ನಿ ಈಗ ಹೋಗಿ ಮದುವೆಗಳನ್ನ ಮಾತಾಡ್ಸ್ಕೊಬರೋಣ. ಸೊ ಬರ್ತಾ ಇದ್ದಾರೆ ಮದುವೆ ಗಂಡು ಗುಣಶೇಖರ್ ಅವರು, ನಮ್ಮ ಮನೋಜ್ ಅವರಣ್ಣ. ಮುನ್ನ ಬ್ಲಾಗ್ಸ್. ಸೊ ಫೈನಲಿ ಇವಾಗ ಮನೆಗೆ ಬಂದು ಸೊ ರೆಡಿಯಾಗಿ ಕೂತಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡು ರೆಡಿ ಆಯಿತು ಅವನು. ಸೊ ಇವಾಗ ಮತ್ತೆ ಚೌಟ್ರಿಗೆ ಹೋಗೋಣ. ಸೊ ಅಲ್ಲಿ ಸೊ ಇನ್ನೇನು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ರೆಡಿ ಆಗೋನೆ. ಇನ್ನೂ ಟಾಪ್ ವೇರ್ ಮಾಡಬೇಕು. ಸೊ ಇಲ್ಲಿ ಅದು ರೆಡಿ ಆಗೈತೆ. ಸೊ ಅದನ್ನು ಚೌಟ್ರಿಗೆ ಹೋಗಿ ಹಾಕೋದು ಇಲ್ಲೇ ಹಾಕೊಳ್ಳೋದು ಅಂತ ಕನ್ಫ್ಯೂಷನು. ಸೊ ನಂದೇ ಬೇರೆ ಪ್ಯಾಟ್ರನ್. ಸೊ ಫೈನಲಿ ರಿಸೆಪ್ಷನ್ ಸ್ಟಾರ್ಟ್ ಆಗೈತೆ. ಸೊ ಊಟಕ್ಕೆ ಬಂದಿದ್ದೀವಿ. ಸೊ ನನ್ನ ಜೊತೆ ಭಟ್ರು ರಾಜಣ್ಣ ಅವರು ಇದ್ದಾರೆ. ಏನೇನು ರೆಡಿ ಮಾಡಿದ್ದೀವಿ ಇವತ್ತು ಊಟಕ್ಕೆ? ಓಕೆ. ಮಾಮೂಲಿ ಮೊಸರಮ್ಮ. ಹಾಂ. ಅಲ್ಲಿಂದ ಬಂದ್ರೆ ಮೊಸರು ಬಜ್ಜಿ. ಓಕೆ. ಕೆಂಪು ರಸಮ್ಮ. ಹಾಂ. ಮಾಮೂಲಿ ಹಪ್ಪಳ. ಡ್ರೈ ಗೋಬಿ. ಮಾಮೂಲಿ ರೊಟ್ಟಿ ಪನ್ನೀರು. ನುಗ್ಗೆ ಸಾಂಬಾರು, ವೈಟ್ ರೈಸು. ನಿಮ್ಗೆ ಯಾವ್ದಾದ್ರು ಅಡುಗೆ ಬೇಕಾದರೆ ಸೊ ರಾಜಣ್ಣ ಅವರು ನಂಬರ್ನ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಡೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಡುಗೆ ಮಾಡಿಕೊಡಿ ಅವ್ರಿಗೆ. ನಿಮ್ಮ ನಂಬರ್ನ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ. ಸರಿ. ಸೊ ಫುಲ್ ಅವ್ರ ಗ್ಯಾಂಗ್ ಅವರೇ, ಗ್ರೂಪು. ಸೊ ಎಲ್ಲ ಈಗ ಊಟ ಬಡ್ಸೋಕ್ಕೆ ರೆಡಿ ಮಾಡ್ಕೊತವ್ರೆ. ಇದು ಮಾಮೂಲಿ ಕುರ್ಮಾ, ಮುಸ್ಲಿಂ ಬಿರಿಯಾನಿ, ಇದು ಕುರ್ಮಾ. ಇದು ಕೋಸಲ್ ಪಲ್ಯ ಸರ್. ಆಮೇಲೆ ಇದು ಸ್ವೀಟ್ ಕಾರ್ನ್ದು. ಇಲ್ಲಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಬಿಸಿ ರೆಡಿ ಆಗೋದಾಗಲೇ. ಕಾಂಗ್ರೆಸ್ ಅಲ್ಲಿ ಸ್ವೀಟ್ ಡ್ರೈ ಗೋಬಿ ಐತೆ. ರೆಡಿ ಆಗಿದೆ. ಬೂಂದಿ ಲಾಡು ಸ್ವೀಟು. ಸೊ ಅಲ್ಲಿ ಹಪ್ಪಳ ತುಂಬ್ತವ್ರೆ. ಸೊ ಕಂಪ್ಲೀಟ್ ಇವಾಗ ಫಸ್ಟ್ ಪಂಕ್ತಿ ಊಟಕ್ಕೆ ಎಲ್ಲ ರೆಡಿ ಆಯ್ತಾರೆ ಹುಡುಗರು. ಸೊ ಬನ್ನಿ ನಾವು ಸ್ವಲ್ಪ ಹೊತ್ತಲ್ಲೇ ಟೇಸ್ಟ್ ನೋಡ್ತೀವಿ. ಐಡಿಯಾ ಓದ್ತವ್ರೆ. ಐಡಿಯಾ ಇವಾಗ ಮುಗೀತದೆ. ಇವರು ಮೇನು ಐಡಿಯಾ ಪೀರೈಸ.
ಫೈನಲಿ ಹುಡುಗ ಅವ್ರ ಅಣ್ಣ ಅಲ್ಲಿ ಮದುವೆ ಒಂಚೂರು ಜಾಗ. ಸೊ ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ. ಸೊ ಪ್ರತಿಯೊಬ್ಬರು ನೆಕ್ಸ್ಟು ತಮ್ಮಂದು ಯಾವಾಗ ಅಂತ ಕೇಳ್ತವ್ರೆ. ನೆಕ್ಸ್ಟ್ ಹುಡುಗರು ಫುಲ್ ಶೇರ್ ಮಾಡಕ್ಕೆ. ಸೊ ಎಲ್ಲ ಹುಡುಗರು ಸೇಮ್, ಬಾಯ್ಸ್ ಎಲ್ಲ ಸೇಮ್ ಪ್ಯಾಟ್ರನು. ಸೊ ನಂದು ಸ್ವಲ್ಪ ಡಿಫ್ರೆಂಟು, ಕಲರ್ ಸೇಮ್, ಆಲ್ಮೋಸ್ಟ್ ಸೇಮು. ಸೊ ನಮ್ಮ ಹಳೆಯ ಫ್ರೆಂಡ್ಸ್ ಸಿಕ್ಕವ್ರೆ, ಹರೀಶು, ಸೂರಜು, ಸೊ ಶ್ರೇಯಸ್ಸು ನಮ್ಮ ಜೂನಿಯರು. ಮುಂದೆ ಬಿಡ್ತಾರೆ. ಒಬ್ರು ಈ ಕಡೆ ಬರ್ಬೇಕು. ಸೊ ಹುಡುಗ ಸುಮಾರು ದಿನ ಆದ್ಮೇಲೆ ಫೋಟೋ ಶೂಟ್ ಮಾಡಿಸ್ತಾವನೆ. ಸ್ಮೈಲ್ ಇರಲಿ, ಓಪನ್ ಸ್ಮೈಲು. ಸೊ ನೆಕ್ಸ್ಟು ಚಿರಾಂತ್ ಅವ್ರು ಫೋಟೋ ಶೂಟ್ ಮಾಡಿಸ್ತವ್ರೆ. ಚಿರು. ಸೊ ಇವಾಗ ಫ್ಲೋ ಸ್ವಲ್ಪ ಕಮ್ಮಿ ಆಗೈತೆ, ಸ್ವಲ್ಪ ಆರಾಮಾಗಿ ಕೂತಿದ್ದೀವಿ. ಇನ್ನೂ ಊಟ ಆಗಿಲ್ಲ. ಸೊ ಊಟದ ಮೆನು ಆಲ್ರೆಡಿ ಬ್ಲಾಗಲ್ಲಿ ನೋಡಿರ್ತೀರ ಅನ್ಕೋತೀನಿ. ಸೊ ಅವಾಗಲೇ ಒಂದು ಗ್ಲಿಮ್ಸ್ ತೋರಿಸಿದ್ದೆ. ಸೊ ಇವಾಗ ಸ್ವಲ್ಪ ಹೊತ್ಬಿಟ್ಟು ನಾವು ಊಟ ಮಾಡಬೇಕು. ಹುಡುಗ ಮಾಡ್ತೀರ ಫೋಟೋ ಶೂಟು. ಸೊ 10:45 ಟೈಮು. ಸೊ ಇವಾಗ ಎಲ್ಲ ಊಟ ಮಾಡ್ತಿದ್ದೀವಿ. ಸೊ ನೆನ್ನೆ ರಾತ್ರಿ ಬಂದು ಮಲಗಿದ್ದು. ಸೊ ಇವಾಗ ಎದ್ದು ಬೆಳಗ್ಗೆ. ಸೊ ಇವಾಗ ದಾರೆ ಇವತ್ತು. ಸೊ ಇವತ್ತು ರೆಡಿಯಾಗಿ ಹೋಗ್ತಿದ್ದೀವಿ. ನಮ್ಮ ಹುಡುಗನೂ ರೆಡಿ ಆಗೋನೆ. ಸೊ ಇವಾಗ ಚೌಟ್ರಿಗೆ ಹೋಗೋಣ. ಆ್ಯಂಡ್ ಸೊ ಆಲ್ಮೋಸ್ಟ್ ಇವ್ರದ್ದು ದಾರೆ 7ರಿಂದ 9 ಗಂಟೆ ಟೈಮಿಂಗ್ಸ್ ಕೊಟ್ಟಿರೋದು. ಸೊ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿದ್ದಂತೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಡೈರೆಕ್ಟ್ ನಿಮಗೆ ಚೌಟ್ರಲ್ಲಿ ಸಿಗ್ತೀನಿ. ಸೊ ಇವಾಗ ಹೊರಟಿದ್ದೀವಿ. ಆಂಧ್ರ ಹೋಗ್ತಾ ಇನ್ನೊಂದು ಮದುವೆ. ಸೊ ಫೈನಲಿ ಮದುವೆನೂ ಮುಗೀತು. ಸೊ ಆಲ್ಮೋಸ್ಟ್ ತಿಂಡಿನೂ ಆಯಿತು. ಇವಾಗ ಮಧ್ಯಾಹ್ನ ಊಟ ಮುಗಿಸಿ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಹೆಚ್ಚು ಕಡಿಮೆ 10 ಗಂಟೆ ಹತ್ತಿರ ಆಗಿದೆ. ಸೊ 10 ಗಂಟೆ. ಆ್ಯಂಡ್ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಊಟ ಸ್ಟಾರ್ಟ್ ಆಗುತ್ತೆ ಬೇಗನೆ. ಸೊ ಊಟ ಮುಗಿಸಿ ಹೊರಡಬೇಕು. ಸೊ ಫುಲ್ಲು ಮೋಡ, ಆಗಲೇ ಮಳೆ ಹನಿ ಆಗ್ತಾಯಿತ್ತು. ಫುಲ್ ಕವರ್ ಆಗ್ಬಿಟ್ಟೈತೆ ಮೋಡ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.